ಸಾಕ್ಷಿ ಕನ್ನಡ. ಭ್ರಷ್ಟರಿಗೆ ನಮ್ಮ ಸುದ್ದಿಯೇ ಸಾಕ್ಷಿ. ಆಯೋಜಿಸಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಹಾಸರಾಗಿರ್ತಕ್ಕಂಥ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರೇ ಮತ್ತು ಸಹೋದರಿ ನ್ಯಾಯಾಧೀಶರೇ, ದಿನಾಂಕ 19/9/2026 ಆಯೋಜನೆ ಮಾಡಲು ಉದ್ದೇಶಿಸಿರ್ತಕ್ಕಂಥ ಬೃಹತ್ ಲೋಕದಾಲತ್ನ ವಿಚಾರವಾಗಿ ಈ ಪ್ರಕಟಣೆಯನ್ನು ಕರೆದಿರ್ತಕ್ಕಂಥದ್ದು. ಗೌರವಾನ್ವಿತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನಗಳಂತೆ ತಾಲೂಕು ಕಾನೂನು ಸೇವಾ ಸಮಿತಿಯ ಒಂದು ಆಧ್ವರ್ಯದಲ್ಲಿ 3 ನ್ಯಾಯಾಲಯಗಳಲ್ಲಿ 3 ಪೀಠಗಳನ್ನು ಆಯೋಜಿಸುವ ಮುಖಾಂತರ ನಾವು ದಿನಾಂಕ 19/9/2026 ಬೃಹತ್ ಲೋಕ ಅದಾಲತ್ನಲ್ಲಿ ಭಾರೀ ಮೊತ್ತದ ಯಶಸ್ಸನ್ನು ಸಾಧಿಸಬೇಕು ಅಂತ ನಾವು ಉದ್ದೇಶ ಹೊಂದಿದ್ದೇವೆ. ಈ ಒಂದು ಲೋಕ ಅದಾಲತ್ನಲ್ಲಿ ಎಲ್ಲ ರಾಜಿ ಆಗಬಲ್ಲಂತಹ ಅಪರಾಧಿಕ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದ ಪ್ರಕರಣಗಳು, ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಜಿಲ್ಲಾ ಗ್ರಾಹಕರ ಪರಿಹಾರದ ಪ್ರಕರಣಗಳು, ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು, ಮತ್ತು ಕರ್ನಾಟಕದ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕರಣಗಳು, ವೈವಾಹಿಕ ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಚೆಕ್ಕು ಅಮಾನ್ಯ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರದ ನ್ಯಾಯಾಧಿಕರಣದ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಮತ್ತು ಸೇವಾ ವಿಚಾರಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು ಮತ್ತು ಸಿವಿಲ್ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ನಾವು ರಾಜಿ ಮಾಡಲು ಉದ್ದೇಶಿಸಿದ್ದೇವೆ. ನಮ್ಮ ಒಂದು ಗೌರಿಬಿದನೂರಿನಲ್ಲಿ ನುರಿತ ಮಧ್ಯಸ್ಥಿಕೆಗಾರರು ಇರುವ ಕಾರಣ ನಾವು ಎಲ್ಲ ಪ್ರಕರಣಗಳನ್ನು ಅಂದರೆ 3 ನ್ಯಾಯಾಲಯಗಳಿಂದ ಒಟ್ಟು ದಿನಾಂಕ 31/7/2026 ನಮ್ಮ ಒಂದು ಪೆಂಡೆನ್ಸಿ ಎಷ್ಟು ಅಂತಂದರೆ 9,150 ಕೇಸುಗಳು. ಇವುಗಳಲ್ಲಿ ಎಲ್ಲ ರಾಜಿಯಾಗಬಲ್ಲಂಥ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳುಹಿಸಿಕೊಟ್ಟು ಅಲ್ಲಿ ಮಧ್ಯಸ್ಥಿಕೆಗಾರರಿಂದ ಮಧ್ಯಸ್ಥಿಕೆ ಮಾಡಿಸಿ ಎಲ್ಲ ಪ್ರಕರಣಗಳನ್ನು ರಾಜಿ ಮಾಡಿಸುವಂಥ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಈ ಒಂದು ಸದಾವಕಾಶವನ್ನು ಎಲ್ಲ ಗೌರಿಬಿದನೂರಿನ ಎಲ್ಲ ಜನರು ಪಡ್ಕೋಬೇಕು ಅಂತ ಒಂದು ನಮ್ಮ ಮನವಿ. ಇದರಿಂದ ಆಗುವಂಥ ಉಪಯೋಗಗಳು ಏನಪ್ಪ ಅಂತಂದರೆ, ಒಂದು ಎಲ್ಲ ಪಾರ್ಟಿಗಳಿಗೂ ಕೂಡ ಒಪ್ಪಿಗೆ